ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಕಾರ್ಮಿಕರ ಸಂಘದ ವತಿಯಿಂದ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ನಮ್ಮ ಜೊತೆ ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷ ನಾಗೇಂದ್ರಣ್ಣ ಅವರು ಆದಿಯಾಗಿ ಎಲ್ಲ ರೈತ ಸಂಘಟನೆಗಳ ಪ್ರಮುಖರು ಭಾಗವಹಿಸಿದ್ರು. BSP ರಾಜ್ಯಾಧ್ಯಕ್ಷರು, ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಬೆಂಬಲವನ್ನು ಕೊಟ್ಟು ಇಲ್ಲಿ ಬಂದಿದ್ದಾರೆ. ನಾವಿವತ್ತು ನಮ್ಮ ಜಿಲ್ಲಾ ಆಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ. ನಮ್ಮ ಫ್ಯಾಕ್ಟರಿ ಒಂದು ಬಹುರಾಷ್ಟ್ರೀಯ ಕಂಪನಿ ಆಗಿದ್ದು ಇದು ನಮ್ಮ ದೇಶದ ಎಲ್ಲ ಕಾನೂನುಗಳನ್ನ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿ ಕಾರ್ಮಿಕರನ್ನ ವಸ್ತುಗಳ ರೀತಿ, ಯಂತ್ರಗಳ ರೀತಿ ಬಳಸಿ ಬಿಸಾಡೋದಕ್ಕೆ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವರು ಇದರಲ್ಲಿ ಯಶಸ್ವಿ ಆಗಿದ್ದೇ ಆದರೆ ಇನ್ನು ಮುಂದೆ ನಮ್ಮ ಎಲ್ಲಾ ಕಂಪನಿಗಳು, ಎಲ್ಲಾ ಫ್ಯಾಕ್ಟರಿಯ ಆಡಳಿತ ಮಂಡಳಿಗಳು ಕೂಡ ಇದನ್ನೇ ಅನುಸರಿಸ್ತಾರೆ. ಸೊ ಹಾಗಾಗಿ ಇದು ಒಂದು ಗಂಭೀರ ಸಮಸ್ಯೆ. ಇದು ಕೇವಲ ನಮ್ಮ ಕಾರ್ಖಾನೆಯ ಸಮಸ್ಯೆಯಾಗಿ ಉಳಿದಿಲ್ಲ, ಇದು ಮುಂದೆ ದೇಶದ ಅಥವಾ ಈ ರಾಜ್ಯದ ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ಕೂಡಲೇ ಆಡಳಿತ ಮಂಡಳಿಯನ್ನ ನಿಯಂತ್ರಿಸೋದಕ್ಕೆ ಏನು ಕ್ರಮ ಬೇಕು ಅದನ್ನ ಕೂಡಲೇ ಸರ್ಕಾರ ತಗೋಬೇಕು. ನಿನ್ನೆ ಕೂಡ ಒಂದು ಸಭೆಯನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ರು, SP ಅವರು ಮಾಡಿದ್ರು. ಆ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಟ್ಟರು ಸಮಸ್ಯೆನ ಬಗೆಹರಿಸೋದಕ್ಕೆ. ಆಡಳಿತ ಮಂಡಳಿಯವರ ಹಠಮಾರಿ ಧೋರಣೆಯಿಂದ ಅದು ಬಗೆಹರಿದಿಲ್ಲ. ಮತ್ತೆ ಇನ್ನೊಂದು ಶೀಘ್ರವಾಗಿ ಮೀಟಿಂಗ್ ಅನ್ನು ಮಾಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಆಡಳಿತ ಮಂಡಳಿಯವರನ್ನ ನಿಯಂತ್ರಣ ಮಾಡೋದಕ್ಕೆ ನಮ್ಮ ಕಂಪನಿಯಲ್ಲಿ ಈಗ ಸರ್ಕಾರದ ತೆರಿಗೆ ಹಣ ಒಂದು 3,000 ಕೋಟಿಯಷ್ಟು ಹಣ ಸರ್ಕಾರದ ಹಣ ಇದೆ. ಸೊ ಇಷ್ಟೆಲ್ಲ ಸವಲತ್ತುಗಳ ಜೊತೆಗೆ ಹಣನೂ ಕೂಡ ಅಲ್ಲಿ ಬಿಟ್ಟು ಸರ್ಕಾರ ಕೈಕಟ್ಟಿ ಕೂರಬಾರ್ದು. ನಮ್ಮ ನಿರ್ದೇಶಕ ಮಂಡಳಿಗೆ ಸರ್ಕಾರದ ಪ್ರತಿನಿಧಿಯನ್ನು ಈ ಕೂಡಲೇ ನೇಮಕ ಮಾಡಬೇಕು. ಆ ಮೂಲಕ ಆಡಳಿತ ಮಂಡಳಿಯಲ್ಲಿ ಒಳಗಡೆ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಿರ್ಧಾರದ ನಿಯಂತ್ರಣವನ್ನು ಸರ್ಕಾರ ತಗೋಬೇಕು. ಆಗ ಎಲ್ಲ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಯಾಕೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ 40 ದಿನಗಳಿಂದ ಮಾಡ್ತಿದ್ರೆ ಆಡಳಿತ ಮಂಡಳಿಯವರ ಹಠಮಾರಿ ಧೋರಣೆಯಿಂದ ಸಮಸ್ಯೆ ಬಗೆಹರಿಯುತ್ತೆ. ಅವರ ಉದ್ದೇಶ ಅಂದ್ರೆ ಈಗ ಅವರು ನಮ್ಮಲ್ಲಿ ಪರ್ಮನೆಂಟ್ ವರ್ಕ್ ಫೋರ್ಸ್ ಇದೀವಿ, ಒಂದು 3,000-3,500 ಇದೀವಿ. ಈ ಹಿಂದೆ ಒಂದು 2 ವರ್ಷದಿಂದ 4,000 ಇದೀವಿ. ಅವರು ನಮಗೆ ಒಂದು 5-10 ವರ್ಷ ಕೆಲಸ ಮಾಡಿದ ನಂತರ ನಮ್ಮನ್ನ ಒಂದಷ್ಟು ಪ್ಯಾಕೇಜ್ ಅನ್ನ ಕೊಟ್ಟು, ಹಣವನ್ನು ಕೊಟ್ಟು ಹೊರಗೆ ಕಳಿಸೋದು ಅವರ ಪ್ರಯತ್ನ. ಕಳಿಸಿ ನಮ್ಮ ಜಾಗಕ್ಕೆ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ತಂದು ಹಾಕೊಳ್ಳೋದು. ಅವರು ಕಡಿಮೆ ಸಂಬಳಕ್ಕೆ ಅಥವಾ ಕೆಲವೊಂದು ಸವಲತ್ತುಗಳು ಇಲ್ದೇನೆ ಕೆಲಸ ಮಾಡುವಂಥದ್ದು. ಅವರಿಗೆ ಲಾಭ ಜಾಸ್ತಿ ಆಗುತ್ತೆ. ನಮಗಾದ್ರೆ ಒಂದು ಸಂಬಳದ ಹೆಚ್ಚುಗಾರಿಕೆ ಕೊಡಬೇಕು ಅಥವಾ ಕೆಲವೊಂದು ಮಾನಿಟರಿ ಬೆನಿಫಿಟ್ಸ್ನ ಕೊಡಬೇಕು. ಸೊ ಹಾಗಾಗಿ ಈ ನಮ್ಮ ಪರ್ಮನೆಂಟ್ ವರ್ಕ್ ಫೋರ್ಸ್ನ ಕಡಿಮೆ ಮಾಡೋದು ಅವರ ಅಜೆಂಡಾ. ಹಾಗಾಗಿ ಕಿರುಕುಳ ಕೊಡೋದು, ನಮ್ಮನ್ನ ಮನೆ ಕಳಿಸೋದು. ಸರ್, ಈಗ 40 ದಿವಸ ಮಾಡ್ತಿದ್ರಿ ಸರ್, ನಿಮಗೆ ಇದುವರೆಗೂ ಸ್ಪಂದನೆ ಸಿಕ್ಕಿಲ್ಲ. ಮುಂದೆ ಏನು ಹೇಳಿ? ಮುಂದೆ ಇದೇ ರೀತಿ ಮುಂದುವರೆದ್ರೆ ನಾವು ಈ ಕೂಡಲೇ ಸರ್ಕಾರಕ್ಕೆ ಆಗ್ರಹ ಮಾಡೋದಿಷ್ಟೇ. ಇದು ಸರ್ಕಾರದ ಜವಾಬ್ದಾರಿ ಕೂಡ ಹೌದು. ಆಡಳಿತ ಮಂಡಳಿ ಮಾತು ಕೇಳಲಿಲ್ಲ ಅಂದ್ರೆ ಸರ್ಕಾರ ಕೇಳಿಸ್ಬೇಕಾಗತ್ತೆ. ಕೇಳಿಸೋದಕ್ಕೆ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ. ಸರ್ಕಾರ ಇನ್ನೂ ಅದು ಮೀನಾಮೇಷ ಎಣಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನ ಇನ್ನೊಂದಷ್ಟು ಮುಂದಿನ ರೂಪಕ್ಕೆ ಅಥವಾ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊತೀವಿ. ಓಕೆ ಸರ್.